ಆಹಾರ ಮಾಲಿನ್ಯದ ವಿಚಾರದಲ್ಲಿ ಏನೊಂದು ಹೆವಿ ಮೆಟಲ್ಸ್ ಮತ್ತು ಪೆಸ್ಟಿಸೈಡ್ಸ್ ಹನ್ನೊಂದಕ್ಕಿಂತ ಹೆಚ್ಚು ಅಲಾಯ್ ಮತ್ತು ಹೆವಿ ಮೆಟಲ್ಸ್ಗಳನ್ನು ಮತ್ತು 200ಕ್ಕಿಂತ ಹೆಚ್ಚು ಪೆಸ್ಟಿಸೈಡ್ಸ್ನ ರೆಸಿಡ್ಯೂಗಳನ್ನು ನಾವು ಪ್ರತಿನಿತ್ಯ ಬಳಕೆ ಮಾಡುವಂಥ ತರಕಾರಿ ಸೊಪ್ಪು ಇದರಲ್ಲೆಲ್ಲ ಹೆಚ್ಚಿನ ಮಟ್ಟದಲ್ಲಿದೆ. 20 ಪಟ್ಟಕ್ಕಿಂತ ಹೆಚ್ಚು ಲೆಡ್, ಕ್ರೋಮಿಯಂ, ಕಾಪರ್, ಐರನ್ ಈ ರೀತಿ ಎಲ್ಲ ಹೆವಿ ಮೆಟಲ್ಸ್ಗಳು ಅಲಾಯ್ಗಳು ಇರುವಂಥದ್ದಿದೆ. ಹಾಗಾಗಿ ಅದು ಬಹಳ ಮಾರಕವಾಗಿದೆ ಜನರ ಆರೋಗ್ಯಕ್ಕೆ. ಎಷ್ಟು ಮಟ್ಟಿಗೆ ಅಂದರೆ ಏನು ಬೇಕಾದ್ರೂ ಫ್ಯಾಟಿ ಲಿವರ್, ಈಗ ನೋಡ್ರಿ ಬೆಂಗಳೂರಿನಲ್ಲಿ ಅಥವಾ ಎಲ್ಲಿ ಬೇಕಾದ್ರೂ ಇಬ್ಬರಲ್ಲೊಬ್ಬರಿಗೆ ಫ್ಯಾಟಿ ಲಿವರ್ ಇರುತ್ತೆ. ನರ್ವಸ್ ಸಿಸ್ಟಮ್ ಡಿಜನರೇಷನ್ ಆಗುವಂಥದ್ದಾಗ್ತಿದೆ. ಈ ರೀತಿ ಒಟ್ಟಾರೆ ಎಲ್ಲ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಏರ್ಪೇರ್ ಆಗ್ತಿರುವಂಥದ್ದಿದೆ. ಹಾಗಾಗಿ ಈ ವಿಚಾರದಲ್ಲಿ ಆರೋಗ್ಯ ಸಚಿವರ ಗಮನ ಸೆಳೆದು ಯಾವ ರೀತಿ ನಿಯಂತ್ರಣಗಳನ್ನು ಈ ರೀತಿ ಜನರ ಸರ್ಕಾರ ಅವರ ನೆರವಿಗೆ ಬಂದು ಇವತ್ತು ರಿಪೋರ್ಟ್ಗಳು ಬಹಳ ಸ್ಪಷ್ಟವಾಗಿದೆ. ಯಾವ ಮಟ್ಟಕ್ಕೆ ಪರ್ಮಿಸಿಬಲ್ ಲೆವೆಲ್ಸ್ ಏನು ಎಷ್ಟಿದೆ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಕ್ಯಾಡಿಯಮ್ 0.2 ಮಿಲಿಗ್ರಾಮ್ಸ್ ಇರಬೇಕು ಅಂತ, ಲೆಡ್ 0.3 ಇರಬೇಕು ಅಂತ, ನಿಕಲ್ 67.9 ಇರಬೇಕು. ಈ ರೀತಿ ಐರನ್ 425.5 ಪರ್ಮಿಟೆಡ್, ಕಾಪರ್ 73.3 ಇರಬೇಕು, ಜಿಂಕ್ 99.4 ಇರಬೇಕು, ಕ್ರೋಮಿಯಮ್ 2.3, ಮ್ಯಾಂಗನೀಸ್ 500 ಮಿಲಿಗ್ರಾಮ್ಸ್ ಈ ರೀತಿ ಪರ್ ಕೆಜಿ ಇರುವಂಥದ್ದು. ಇವೆಲ್ಲ ನೋಡಿದಾಗ ಆದ್ರೆ ಇರುವಂಥ ಅಂಶಗಳು 20ರಿಂದ 30 ಪಟ್ಟು ಹೆಚ್ಚಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ಸೋರೆಕಾಯಿ ಅಥವಾ ನಮ್ಮ ತರಕಾರಿಗಳು, ಬೀನ್ಸು, ಬೀಟ್ರೂಟು, ಎಲೆಕೋಸು, ಕ್ಯಾಪ್ಸಿಕಮ್ಮು, ಮೆಣಸಿನಕಾಯಿ, ಸೌತೆಕಾಯಿ ಇವೆಲ್ಲ ನೋಡಿದಾಗ ಬಹಳ ಹೆಚ್ಚಿನ ಮಟ್ಟದಲ್ಲಿದೆ. ಇವೆಲ್ಲ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು FSSAI ಸಂಸ್ಥೆನಲ್ಲಿ ಅಧಿಕೃತವಾಗಿ NGT ಸೂಚನೆ ಆಧಾರಿತವಾಗಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸೂಚನೆ ಆಧಾರಿತವಾಗಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನಮ್ಮ ರಾಜ್ಯದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸದಸ್ಯರು, GKVKಯ ವಿಶ್ವವಿದ್ಯಾನಿಲಯದ ಸದಸ್ಯರು ಇವ್ರನ್ನೆಲ್ಲ ಒಳಗೊಂಡಂತೆ ಸಮಿತಿಯನ್ನು ಮಾಡಿ ಕೊಟ್ಟಿರುವಂತ ವರದಿ. ಹಾಗಾಗಿ ಈ ವಿಚಾರದಲ್ಲಿ ಸರ್ಕಾರ ಈ ಮಾಲಿನ್ಯ, ಆಹಾರ ಮಾಲಿನ್ಯ ಆಗ್ತಿರೋದು ಯಾವ ಒಂದು ಸೋರ್ಸ್ನಿಂದ, ಇದನ್ನು ಯಾವ ರೀತಿ ತಡೆಗಟ್ತಾರೆ, ಯಾವ ರೀತಿ ಜನರು ರಕ್ಷಣೆಗೆ ಬರ್ತಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಬೇಕು ಅಂತ ನಾನು ಕೇಳ್ತೀನಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.